ವೀಕ್ಷಕರಿಗೆಲ್ಲ ಮೈಸೂರು ಸ್ವಾದ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಮೊಳಕೆ ಕಾಳು ಮತ್ತು ಗೆಡ್ಡೆಕೋಸನ್ನು ಬಳಸಿ ಚಪಾತಿ ಮತ್ತು ದೋಸೆ ಜೊತೆಗೆ ಒಂದು ಗೊಜ್ಜಿನ ಜೊತೆ ಬಂದಿದ್ದೀನಿ. ಇದಕ್ಕೆ 1 ಕಪ್ಪು ಹೆಸರು ಕಾಳು ಮೊಳಕೆ ಕಾಳು, ಹೆಚ್ಚಿಟ್ಕೊಂಡಿರೋಂಥ 3 ಗೆಡ್ಡೆಕೋಸು, 4ರಿಂದ 5 ಸ್ಪೂನ್ ತೆಂಗಿನಕಾಯಿಗೆ 5ರಿಂದ 6 ಹಸಿಮೆಣಸಿನ್ಕಾಯಿ, 4ರಿಂದ 5 ಗರಿ ಕರಿಬೇವು, ಸ್ವಲ್ಪ ಈರುಳ್ಳಿ, 3ರಿಂದ 4 ಸ್ಪೂನ್ ಹುರಿಗಡಲೆ, ಇಷ್ಟನ್ನು ಸೇರಿಸಿ ಮಿಕ್ಸಿನಲ್ಲಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನಲ್ಲಿ ಮೊಳಕೆ ಕಾಳು ಮತ್ತು ಹೆಚ್ಚಿಟ್ಕೊಂಡಿರೋಂಥ ಗೆಡ್ಡೆಕೋಸನ್ನು ಸೇರಿಸಿ ಮುಳುಗೋ ಅಷ್ಟು ನೀರು ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬಾಣಲೆನಲ್ಲಿ 2 ಸ್ಪೂನ್ ಎಣ್ಣೆ, ಸಾಸಿವೆ, ನಿಮಗೆ ದಾಲ್ಚಿನ್ನಿ ಫ್ಲೇವರ್ ಇಷ್ಟ ಆಗೋದಾದರೆ 1 ಇಂಚಿನಷ್ಟು ದಾಲ್ಚಿನ್ನಿನ ಹಾಕ್ಕೊಳ್ಳಿ. ಬೇಡ ಅಂದರೆ ಹಾಗೆಯೇ ಕರಿಬೇವು, ಒಣಮೆಣಸು, ಹೆಚ್ಚಿಟ್ಟಿರೋಂಥ 2 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ನಂತರ ಇದಕ್ಕೆ ಪೇಸ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಹಸಿಮೆಣಸಿನ್ಕಾಯಿನ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಬೇಕು. ಮೊಳಕೆ ಕಾಳನ್ನ ಯೂಸ್ ಮಾಡಿರೋದ್ರಿಂದ ಇದು ಹೆಲ್ತ್ಗೂ ಒಳ್ಳೆಯದು. ಇದು ಕುದ್ದ ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಕಾಳು ಮತ್ತು ಗೆಡ್ಡೆಕೋಸನ್ನು ಸೇರಿಸಿ 5ರಿಂದ 10 ನಿಮಿಷ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ದೋಸೆ ಮತ್ತು ಚಪಾತಿ ಜೊತೆಗೆ ಒಂದು ಡಿಫ್ರೆಂಟ್ ಆಗಿರೋಂಥ ಗೊಜ್ಜು ರೆಡಿಯಾಗುತ್ತೆ. ಮೊಳಕೆ ಕಾಳು ಮತ್ತು ಗೆಡ್ಡೆಕೋಸಿನ ಅದು 2 ಕಾಂಬಿನೇಷನ್ನೇ ಒಂದು ಹೊಸ ಟೇಸ್ಟನ್ನ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.